ಹಾಯ್ ಫ್ರೆಂಡ್ಸ್, ಟೆರರ್ ಇದು ರೀಸೆಂಟ್ ಆಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಆದಿತ್ಯ. ಕತೆ ಶುರುವಿನಲ್ಲಿ ಭೈರವ್ ದಾಸ್ ಅನ್ನೋ ಒಬ್ಬ ಮಿನಿಸ್ಟರು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗುತ್ತೆ. ಆ ಒಂದು ಸಾವು ಆಕ್ಸಿಡೆಂಟ್ ಇಂದ ಆಗಿರೋದಲ್ಲ, ಅದೊಂದು ಮರ್ಡರ್ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ನೆಕ್ಸ್ಟ್ ವಿಜಯ್ ಆದಿತ್ಯ ರಾಯ್ ಅಂದ್ರೆ ಹೀರೋ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ವಿಜಯ್ ಆದಿತ್ಯ ರಾಯ್ ಇಲ್ಲಿಗಲ್ ಆಗಿ ಒಂದು ಮಾಫಿಯಾ ನಡೆಸ್ತಾ ಇರ್ತಾನೆ, ಮತ್ತೆ ಅವನ ಹತ್ರ ಕಷ್ಟ ಅಂತ ಹೇಳ್ಕೊಂಡು ಬರೋ ಬಡವರಿಗೆ ಅವನು ಸಹಾಯ ಮಾಡ್ತಾ ಇರ್ತಾನೆ. ವಿಜಯ್ ಆದಿತ್ಯ ರಾಯ್ ನಡೆಸ್ತಾ ಇರುವಂತಹ ಇಲ್ಲಿಗಲ್ ಮಾಫಿಯಾ ಆದ್ರೂ ಏನು, ಮಿನಿಸ್ಟರ್ ಭೈರವ್ ದಾಸ್ ಕೊಲೆಗೂ ವಿಜಯ್ ಆದಿತ್ಯ ರಾಯ್ಗೂ ಇರುವಂತಹ ಲಿಂಕ್ ಆದ್ರೂ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡು ಪೊಲೀಸ್ ಅವರು ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ನ ಲೀಡ್ ಮಾಡ್ತಾ ಇರೋದು ರಾಕೇಶ್ ಗಾಯಕ್ವಾಡ್, ಆ ರೋಲ್ ಮಾಡಿರೋದು ದೇವರಾಜ್. ವಿಜಯ್ ಆದಿತ್ಯ ರಾಯ್ ಮತ್ತು ಅವನ ಟೀಮ್ ಹಾಗೂ ಪೊಲೀಸ್ ಅವರ ಮಧ್ಯೆ ನಡೆಯುವಂತಹ ಕ್ಯಾಟ್ ಅಂಡ್ ಮೌಸ್ ಗೇಮೇನೆ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ವಿಜಯ್ ಆದಿತ್ಯ ರಾಯ್ನ ರೋಲ್ ಮಾಡಿರೋದು ಆದಿತ್ಯ. ಅವರ ಪರ್ಫಾರ್ಮೆನ್ಸ್ ಈ ಒಂದು ಫಿಲಮ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಆಕ್ಟಿಂಗ್, ಡ್ಯಾನ್ಸ್, ಫೈಟ್, ಸ್ವ್ಯಾಗ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಪೊಲೀಸ್ ಚೀಫ್ ರಾಕೇಶ್ ಗಾಯಕ್ವಾಡ್ ನ ರೋಲ್ ಮಾಡಿರೋದು ದೇವರಾಜ್. ಅವರ ಆಕ್ಟಿಂಗು ಸಹ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಅಂದ್ರೆ ಅವ್ರದೇ ಸ್ಟೈಲಲ್ಲಿ ಆ ರೋಲ್ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಶ್ರೀನಗರ ಕಿಟ್ಟಿ, ಶರತ್ ಲೋಹಿತ್ ಅಶ್ವ, ಶಶಿಕುಮಾರ್ ಹಿಂಗೆ ಹೇಳ್ತಾ ಹೋದ್ರೆ ತುಂಬಾ ಜನ ದಿಗ್ಗಜರು ಈ ಒಂದು ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಸಹ ಅವರ ರೋಲ್ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಡೈರೆಕ್ಟರ್ ಈ ಒಂದು ಫಿಲಮ್ಗೆ ಕತೆ ಮೇಲೆ ವರ್ಕ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಒಂದು ಕಾನ್ಸೆಪ್ಟ್ ನ ಚೂಸ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅವ್ರಿಗೆ ಮನ್ಸಿಗೆ ಬಂದಂಗೆ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡು ಹೋಗಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಮೂವಿ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ಲಿ ಹೀರೋ ಮತ್ತೆ ಒಂದಷ್ಟು ಮೇನ್ ಕ್ಯಾರೆಕ್ಟರ್ಸ್ಗೆ ಬಿಲ್ಡಪ್ ಕೊಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ವಿಜಯ್ ಆದಿತ್ಯನ ಬಿಸ್ನೆಸ್ ಪಾರ್ಟ್ನರ್ ಪಶುಪತಿಯ ರೋಲ್ ಅಂದ್ರೆ ಶಶಿಕುಮಾರ್ ಕ್ಯಾರೆಕ್ಟರ್ಗೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಬರುತ್ತೆ. ಅದು ನನಗೆ ಸ್ವಲ್ಪ ಇಂಪ್ರೆಸಿವ್ ಅಂತ ಅನಿಸ್ತು. ಇಂಟರ್ವಲ್ ಬ್ಲಾಕ್ ಅಲ್ಲಿ ಆಡಿಯನ್ಸ್ಗೆ ಒಂದು ಶಾಕ್ ಕೊಡ್ತಾರೆ. ಇದರಿಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿಯಲ್ಲಿ ವಿಜಯ್ ಆದಿತ್ಯ ರಾಯ್ನ ಫ್ಲಾಶ್ ಬ್ಯಾಕ್ ಸ್ಟೋರಿ ರಿವೀಲ್ ಆಗುತ್ತೆ. ಆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನೂ ಸಹ ಔಟ್ಡೇಟೆಡ್ ಆಗಿ ಬಂದಿದೆ. ಇನ್ನು ಅಲ್ಲಿಂದ ಫಿಲಮ್ ಅಲ್ಲಿ ಇರುವಂತಹ ಎಲ್ಲಾ ಮೇನ್ ಕ್ಯಾರೆಕ್ಟರ್ಸ್ಗೂ ಮಿನಿಸ್ಟರ್ ಭೈರವ್ ದಾಸ್ ಮರ್ಡರ್ಗೂ ಇರುವಂತಹ ಲಿಂಕ್ ಏನು ಅಂತ ರಿವೀಲ್ ಆಗ್ತಾ ಹೋಗುತ್ತೆ. ಅಲ್ಲೂ ಸಹ ತುಂಬಾ ರುಟೀನ್ ಸ್ಟೋರಿ ಮಾಡ್ಕೊಂಡಿದ್ದಾರೆ, ಏನು ಸಹ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಾದ್ರೂ ಏನಾದ್ರು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದಾರಾ, ಅಲ್ಲೇನಾದ್ರೂ ಥ್ರಿಲ್ಲಿಂಗ್ ಆಗಿ ಇಟ್ಟಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಅಲ್ಲೂ ಸಹ ಕತೆ ನಾರ್ಮಲ್ ಆಗಿ ಎಂಡ್ ಮಾಡ್ತಾರೆ. ಡೈರೆಕ್ಟರ್ ಕತೆ ಮೇಲೆ ವರ್ಕ್ ಮಾಡಿಲ್ದಿರೋದ್ರಿಂದ ಈ ಒಂದು ಫಿಲಮ್ ನ ಲೆಂತಿ ಮಾಡಬೇಕು ಅಂತ, ಅಂದ್ರೆ 2 ಅವರ್ಗಿನ ಜಾಸ್ತಿ ಮಾಡಬೇಕು ಅಂತ ಅಲ್ಲಲ್ಲಿ ಫೈಟ್ ಸೀಕ್ವೆನ್ಸಸ್ ನ ಆಡ್ ಮಾಡಿದ್ದಾರೆ. ಅಂದ್ರೆ ಕತೆಗೆ ಬೇಕೋ ಬೇಡವೋ ಅದೆಲ್ಲ ಯೋಚನೆ ಮಾಡಿಲ್ಲ, ಅವ್ರಿಗೆ ಇಷ್ಟ ಬಂದಿದ್ದ ಕಡೆ ಫೈಟ್ ಸೀಕ್ವೆನ್ಸಸ್ ನ ಆಡ್ ಮಾಡ್ಕೊಂಡು ಹೋಗಿದ್ದಾರೆ. ಮ್ಯೂಸಿಕ್ ವಿಷಯಕ್ಕೆ ಬರೋದಾದ್ರೆ ಹೀರೋ ಕ್ಯಾರೆಕ್ಟರ್ಗೆ ಎಲಿವೇಶನ್ ಕೊಡೋದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಶಿವನ್ ಸಾಂಗ್ ನ ಆಡ್ ಮಾಡಿದ್ದಾರೆ. ಅದು ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿ ಬಂದಿದೆ ಅಂತ ನನಗೆ ಅನಿಸ್ತು. ಅಂದ್ರೆ ತುಂಬಾನೇ ಮಾಸ್ ಆಗಿ ಕೊಟ್ಟಿದ್ದಾರೆ. ಕ್ಯಾರೆಕ್ಟರೈಸೇಷನ್ ಸಹ ತುಂಬಾ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸ್ತು. ಅಂದ್ರೆ ನಾರ್ಮಲ್ ಆಗಿರೋ ಕ್ಯಾರೆಕ್ಟರ್ನ ಸಡನ್ ಆಗಿ ವಿಲನ್ ಮಾಡಕ್ ಬಿಡ್ತಾರೆ. ಅಂದ್ರೆ ಅದೆಲ್ಲ ತುಂಬಾ ಸಿಲ್ಲಿ ಟ್ವಿಸ್ಟ್ ಅಂತ ಅನಿಸ್ತು. ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಇನ್ನೂ ಬೆಟರ್ ಆಗಿ ಬಂದಿದ್ರೆ ಈ ಒಂದು ಫಿಲಮ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾ ಇತ್ತು. ಓವರ್ ಆಲ್ ಆಗಿ ವೀಕ್ ಸ್ಟೋರಿ ಮತ್ತೆ ಔಟ್ಡೇಟೆಡ್ ಸ್ಟೈಲ್ ಆಫ್ ಸ್ಟೋರಿ ಟೆಲ್ಲಿಂಗೇನೆ ಈ ಒಂದು ಫಿಲಮ್ಗೆ ಮೇಜರ್ ಲೆಟ್ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರುವಂಥ ರೇಟಿಂಗು 2.5 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.